ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆನಕನಹಳ್ಳಿಯಲ್ಲಿ ತೀವ್ರಗೊಂಡ ಕುಡಿಯುವ ನೀರಿನ ಸಮಸ್ಯೆ. ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕಚಕನೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆನಕನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿದೆ. ಗ್ರಾಮಸ್ಥರು ಹನಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿ ಬಾಬು ದೊರೆ ಅವರಿಗೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮದಲ್ಲಿರುವ ಬೋರ್ವೆಲ್ಗಳಲ್ಲಿ ಕಲುಷಿತ ನೀರು ಬರುತ್ತಿರುವುದರಿಂದ ಮಹಿಳೆಯರು ಪ್ರತಿನಿತ್ಯ ಬಿಂದಿಗೆ ಹಿಡಿದು ಸುಮಾರು 1 ಕಿಲೋಮೀಟರ್ ದೂರ ನಡೆದು ನೀರು ತರುವ ದೌರ್ಭಾಗ್ಯ ಎದುರಾಗಿದೆ. ಜೆಜೆಎಂ ಯೋಜನೆ ಕೇವಲ ಕಾಗದಕ್ಕೆ ಸೀಮಿತ. ಜಲಜೀವನ ಮಿಷನ್ ಅಡಿಯಲ್ಲಿ ಅಳವಡಿಸಿರುವ ಪೈಪ್ಲೈನ್ ಕಾಮಗಾರಿ ಕೇವಲ ಹೆಸರಿಗೆ ಮಾತ್ರ ಎಂಬಂತಾಗಿದೆ. ಗ್ರಾಮಕ್ಕೆ ಇದುವರೆಗೂ ಸಮರ್ಪಕವಾಗಿ ನೀರು ಸರಬರಾಜು ಆಗುತ್ತಿಲ್ಲ. ಮೋಟಾರ್ಗಳನ್ನು ಅಳವಡಿಸಿದ್ರೂ ನೀರಿನ ಒತ್ತಡದ ಕೊರತೆಯಿಂದ ಮನೆಗಳಿಗೆ ನೀರು ತಲುಪುತ್ತಿಲ್ಲ. ಅಲ್ಲದೆ ಬರುವ ಅಲ್ಪ ಸ್ವಲ್ಪ ನೀರು ಕೂಡ ಕಲುಷಿತವಾಗಿದ್ದು ಸೇವನೆಗೆ ಯೋಗ್ಯವಾಗಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬೇಸತ್ತ ಮಹಿಳೆಯರು ಇಂದು ಮುಂಜಾನೆ ಖಾಲಿ ಬಿಂದಿಗೆಗಳನ್ನು ಹಿಡಿದು ಗ್ರಾಮದಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಸಿದರು. ಕೂಡಲೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ಒಂದು ವೇಳೆ ವಿಳಂಬವಾದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಲ್ಲು ಎಚ್ ಹುಲಿಮನಿ, ಸುರಪುರ ತಾಲೂಕು ಎಂಆರ್ಪಿಎಸ್ ಮಾದಿಗ ದಂಡೂರು ತಾಲೂಕು ಸಮಿತಿಯ ಕಾನೂನು ಸಲಹೆಗಾರರು ಮತ್ತು ಬೆನಕನಹಳ್ಳಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈ ಸಮಸ್ಯೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಆನಂದ್ ರಾಠೋಡ್, ಫ್ರೀಡಂ 19 ನ್ಯೂಸ್, ಯಾದಗಿರಿ. ನಾವು ಏನು ತೆಗ್ದು ಬಗ್ಸಿಬಿಟ್ಟು ಮನೆ ಬಾಣಿತಾನ ಆಗ್ಯದ. ನಾವು ತೆಲಿ ಹೊತ್ತು ಯೋಸ ಹಾಕ್ಬೇಕು, ಯೋಸಿಲ್ಲ. ನಮ್ಮ ಕಷ್ಟ ಯಾರು ಕೇಳವಲ್ರು, ಊರಾಗ ಕೇರ್ ಮಾಡವಲ್ರಿ. ಯಾರು ಒತ್ತಾರ ಒತ್ತು ಸಾಯ್ಲಿ ನಾವು ಬೋರ್ ಮಾಡ್ಕೊಂಡು ಮನೆಗೆ ಕುಂತೀವಿ ಅಂತಾರ. ಈಗೇನು ಇದು ಮಾಡ್ತೀರೇನು ಇಲ್ಲ, ನಾವು ಬರೋ ಮತ್ತೆ ಎಷ್ಟು ತಿಂಗಳಿಂದ ಸಮಸ್ಯೆ ಅದ? 5-6 ತಿಂಗಳೈತೆ. ಅವ ಏನು ನೀರು ಕುಡಿಯೋವೇನು ಕುಡ್ಲಾರ್ದು ಬೋರಿಂಗ್ ಕುಡಿಬೇಕು, ತಿಪ್ಪಿಗೆ ಮನೆಗೆ ತಿರ್ಗಾಡ್ಬೇಕು. ಈ ಕೆಲಸ ಇಲ್ಲ ಏನಿಲ್ಲ, ಬರೀ ನೀರಿಗೆ ನಿಂತೀವಿ ನಾವು. ಈ ಊರಾಗ ಯಾರು ಕಿವಾಗ ಹಾಕ್ಯವಲ್ಲ. ದಯವಿಟ್ಟು ಪಂಚಾಯತಿ ಏನಪ್ಪ ಅಂತಂದ್ರೆ ಮೆಂಬರ್ಗಳಿಗಾಗಲಿ ಮತ್ತೇನಪ್ಪ ಅಂತಂದ್ರೆ ಜಲ್ ಕಲೆಕ್ಟ್ರು, ಅವರು ಕಾರ್ಯದರ್ಶಿಗಳು, ಪಿ ಡಿ ಒಗಳು ಈ ಬೆನಕನಹಳ್ಳಿ ಏನಪ್ಪ ಅಂದ್ರೆ ಕುಡಿಯೋ ನೀರಿನ ಭಾಳ ತುಂಬ ಸಮಸ್ಯೆ ಆಗ್ಯದ. ಏನಪ್ಪ ಅಂತಂದ್ರೆ ಮೋಟ್ರ್ ಪದೇ ಸುಡಕತ್ತಿದ. ಆದಷ್ಟು ನಮಗೇನಪ್ಪ ಅಂತಂದ್ರೆ ಒಂದು ಬೋರ್ ಹಾಕಿ ಏನಪ್ಪ ಅಂತಂದ್ರೆ ಬೋರಿನ ಮುಖಾಂತರ ಏನಪ್ಪ ಅಂತಂದ್ರೆ ಇದು ಒಂದೆಲ್ಲ ಪೈಪ್ಲೈನ್ ಕಲೆಕ್ಷನ್ ಕೊಡ್ಬೇಕು. ಜನ ಬೇರೆಯವ್ರ ಮನೆಗೆ ಹೋಗ್ಬೇಕು ನೀರಿಗೆ. ಅವ್ರು ಬೋರ್ ಹಾಕ್ಸಿದ್ರೆ ಯಾರು ಕೊಡ್ತಾ ಇಲ್ಲ. ದಯವಿಟ್ಟು ಹೋಗ್ಬೇಕು, ಅವ್ರ ಮನೆ ಮುಂದೆ ಖಾಲಿ ಕೊಡೋ ತೊಗೊಂಡು ನಿಂದಿರ್ಬೇಕು. ಅವ್ರು ಕೊಟ್ಟಾಗ ನಾವು ನೀರು ತೊಗೊಂಡ್ಬರ್ಬೇಕು. ಅದಕ್ಕೆ ದಯವಿಟ್ಟು ಗಮನ ಹರಿಸಿ ಏನಪ್ಪ ಅಂತಂದ್ರೆ ಈ ಪಂಚಾಯತ್ ಪಿ ಡಿ ಒಗಳು ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳು ಬಂದು ನಮ್ಗೆ ಒಂದು 2 ಬೋರ್ ಹಾಕ್ಸನಪ್ಪ ಅಂತಂದ್ರೆ ಎಲ್ಲ ನಾಳುಗಳಿಗೂ ಬರ್ತಕ್ಕಂಥ ಕಲೆಕ್ಷನ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಮುಖ್ಯೈತಿ ಏನಂತಂದ್ರೆ ಏನಪ್ಪ ಅಂತಂದ್ರೆ ಎಲ್ಲರೂ ಸ್ಪೆಷಲ್ ಹಾಕಿಸಿ ಬಂದು ಹೇಳ್ಕೊಂಡು ಸ್ಪೆಷಲ್ ಹಾಕಿಸಿ ಬರ್ತಾರೆ. ಎಚ್ಚರಿಕೆ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳ್ರಿ. 3-4 ತಿಂಗಳಾಯ್ತು ಸದ್ದು ಒಂದು ಹನಿ ನೀರಿಲ್ಲ. ನಮಗೆ ನೀರು ಕೊಡ್ರಿ, ಬೇರೆ ಬಳಕೆ ನೀರು ಕೊಟ್ಬಿಟ್ಟು ಕುಡಿಯೋಕೆ ಅಲ್ರಿ. ಆ ಬೋರಿನ ಸಮಸ್ಯೆ ಹೇಳ್ರಿ. ಹೆಂಗೆ ಬೋರ್ಗಳು ಏನಪ್ಪ ಅಂತಂದ್ರೆ ಕಲುಷಿತ ಆಗ್ಬಿಟ್ಟವ. ಆದಷ್ಟು ರೀಪ್ರೆಸ್ ಮಾಡಿ ಏನಪ್ಪ ಅಂತಂದ್ರೆ ಅವಕ್ಕೆ ಬೇರೆ ಎಲ್ಲೆಲ್ಲಿ ಜಾಗ ಸ್ಥಳಾಂತರ ಅದ ಅಲ್ಲಿ ಬೋರ್ ಹಾಕ್ಸಿ ಏನಪ್ಪ ಅಂದ್ರೆ ನಮ್ಗೆ ಹೊಸದ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಕೇಳ್ತೈತಿ. ಆ ನೀರೇನು ಕುಡಿತೀರೇನ್ರಿ? ನೀರೇನು ಕುಡಿಯೋಲ್ಲ, ಬಳಕೆಗೆ ಅಷ್ಟೇ.
ಕುಡಿಯೋಕೆ ನೀರೇ ಇಲ್ಲ ಇಲ್ಲಿ. ಕಲುಷಿತ ನೀರು ಅಂತೇಳಿ ಕಲುಷಿತ ನೀರು ಅದು. ಜಂಗ್ ಬರ್ತದಂತ. ಹೆಂಗ್ ಬರ್ತದೆ ಅದಕ್ಕೆ ಹೊಸ ಬೋರ್ ಹಾಕಿ ಕೊಡ್ಬೇಕಂತ ನಾವು ಹೊಸ ಬೋರು ಮತ್ತೆ ಊರಿಗೆ ಎಲ್ಲರಿಗೆ ಅನುಕೂಲ ಮಾಡಿ ಎಲ್ಲ ಪ್ರತಿ ಏನಪ್ಪ ಅಂತಂದ್ರೆ ವಾರ್ಡಿಗೆ ಬೇಕು ನೀರು. ವಾಟರ್ ಸಪ್ಲೈ ಸಮಸ್ಯೆ ಐತಿ. ವಾಟರ್ ಸಪ್ಲೈ ಇದೆ ಅಂತೇಳಿ ಅದು ವಾಟರ್ ಸಪ್ಲೈ ಗೊತ್ತಿಲ್ಲ ಅವು ಬರಲ್ಲ. ಅಲ್ಲಿದ್ದ ಅಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಫೋನ್ ಆಗತ್ತಿರ್ತಾವೆ ನೀರುಗಳು. ವಾಟರ್ ಸಪ್ಲೈ ಟ್ಯಾಕ್ಸಿಲಿದ್ದು ಆದಷ್ಟು ಏನಪ್ಪ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಂತೀವಿ. ನಾವೇನು ಯಾರು ಅಧಿಕಾರಿಗಳಿಗೆ ಅನವಶ್ಯಕವಾಗಿ ಬೈಗಳು ಮಾಡೋದಿಲ್ಲ. ಈ ಕಾಯಂಗಿಲ್ಲ ಯಾರ ಮನೆಗೆ ಆದ್ರೂ ಯಾರು ಕೊಡಲ್ಲ. ಅವ್ರು ಮೋಟ್ರ್ ಚಾಲು ಮಾಡಿರಪ್ಪ ಅಂತ ಎದಕ್ಕೆ ಬರ್ತೀವಿ ನಾವು ಬಿಲ್ ಕಟ್ತಾರೆ. ಅದಕ್ಕೆ ಆ ಗಮನ ಹರಿಸಿ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಏನಪ್ಪ ನೀರು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಮಾತಾಡಿದನ್ ಚಲೋ ಇತ್ತು. ಹೊಡ್ರಿ ನೀವು ಹಂಗೆ ನೀರು ಹೊಡ್ರಿ ನೀವು. ಅಲ್ಲಣ್ಣ ಈ ಕಡೆ ಕೈ ಬಂದು ತೆಗೆದ್ರಿಲ್ಲ ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.